ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಕಂಪ್ಲಿಯಲ್ಲಿ ಬಿಜೆಪಿ ಪ್ರತಿಭಟನೆ. ಬೀದರ್ ಜಿಲ್ಲೆಯ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಕಂಪ್ಲಿಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿದ ಬಿಜೆಪಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಸರಣಿ ಆತ್ಮಹತ್ಯೆಗಳು ನಡೀತಾ ಇದೆ. ಅಧ್ಯಕ್ಷ ವೀರೇಶ್ ಅಳ್ಳಳ್ಳಿ ಹೇಳಿಕೆ. ಸಚಿವ ಪ್ರಿಯಾಂಕ ಖರ್ಗೆ ರಾಜೀನಾಮೆ ಕೊಡಲಿ, ಸುದರ್ಶನ್ ರೆಡ್ಡಿ ಒತ್ತಾಯ. ಕಂಪ್ಲಿ ಬಿಜೆಪಿ ಮಂಡಲದ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿ. ಕಂಪ್ಲಿ ಮಂಡಲದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾದಂಥ ಪ್ರಿಯಾಂಕ ಖರ್ಗೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಸ್ವತಃ ಪ್ರಿಯಾಂಕ ಖರ್ಗೆ ಅವರ ಹಿಂಬಾಲಕರು ಏನು ಸಚಿನ್ ಪಾಂಚಾಳರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 7 ಪುಟಗಳ ಡೆತ್ ನೋಟಲ್ಲಿ ಸಚಿವರ ಬೆಂಬಲಿಗರು ಅಂತಲೇ 4ರಲ್ಲಿ ಉಲ್ಲೇಖ ಮಾಡಿದ್ರೂ ನನ್ನ ಹೆಸರು ಎಲ್ಲಿ ಉಲ್ಲೇಖ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆ ಮಾಡಿರೋದೊಂದು ಉದ್ದೇಶ ಜನರಿಗೆ ಮನವರಿಕೆ ಆಗಲಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಆತ್ಮಹತ್ಯೆಗಳಾಗ್ತದವ, ಏನು ಹಗರಣಗಳಾಗ್ತದವ, ಏನು ಬೆಲೆ ಏರಿಕೆಗಳಾಗ್ತದವ ಅಂತ ಗೊತ್ತು ಮಾಡಬೇಕು. ಯಾಕಂದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಸಚಿವರನ್ನ ರಾಜೀನಾಮೆ ತಗೊತಾರಿಲ್ಲ ಅಂತ ನಮಗೆ ಅನುಮಾನ ಇದೆ. ಯಾಕಂದರೆ ಸ್ವತಃ ಮಂತ್ರಿಯವರ ತಂದೆ AICC ಅಧ್ಯಕ್ಷರಾಗಿರೋದ್ರಿಂದ ಎಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕುರ್ಚಿಗೆ ಕಂಟಕ ಬರುತ್ತೆ ಅಂತೇಳಿ ಇಲ್ಲ, ಪ್ರಿಯಾಂಕ ಖರ್ಗೆ ಅವರ ಹೆಸರು ಎಲ್ಲಿ ಉಲ್ಲೇಖ ಆಗಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಬಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅವರನ್ನೇ ಸ್ವತಃ ಬುಡ ಒಂದು ಹಗರಣದ ಸಿಲುಕಿರೋದ್ರಿಂದ ಈ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಜನರಿಗೆ ಭ್ರಮ ನಿರಸನ ಹೊಂದಿದ್ದಾರೆ. ಆಲೆ ಇವ್ರನ್ನ ಮುಂದಿನ ದಿನಮಾನಗಳಲ್ಲಿ ಜನರೇ ಪಾಠ ಕಲಿಸ್ತಾರೆ. ಯಾಕಂದರೆ ಇವತ್ತೇನಾರ ತಾವು ಪ್ರಿಯಾಂಕ ಖರ್ಗೆನ ರಾಜೀನಾಮೆಯನ್ನು ತಗೊಳ್ಳಿಲ್ಲ ಅಂದರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರ ಆದೇಶ ಮೇರೆಗೆ ಪ್ರತಿ ಮಂಡಲ ಮತ್ತು ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆ ಅನುಕೂಲ ಇದೆ. ಇನ್ನು ಮುಂದಿನ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಕಂಪ್ಲಿ ಮಂಡಲ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಒಳಗಡೆ ಕಾಂಗ್ರೆಸ್ ಸರ್ಕಾರ ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ. ಹಗರಣದ ಮೇಲೆ ಹಗರಣ, ಪ್ರತಿಯೊಂದು ಹಗರಣ ಮೇಲೆ ಹಗರಣ ಮಾಡ್ಕೊಂತ ಬರ್ತಾ ಇದೆ. ಅದೊಂದು ಸಾಮಾನ್ಯ ಅಧಿಕಾರಿಗಳಿಂದ ಹಿಡಿದು ಗುತ್ತಿಗೆದಾರರಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಗಳು ಇವತ್ತು ಸಾವನ್ನಪ್ತಾ ಇದ್ದಾರೆ. ಅದು ಬಲವನ್ಮರಣಗಳಾಗ್ತದೆ. ಯಾಕಂತಂದರೆ ನಾರ್ಮಲ್ ಆಗಿ ತಿರ್ಕಿದ್ರೆ ಏನಾಗಲ್ಲ, ಬಲವನ್ಮರಣಗಳು ಪರ್ಟಿಕ್ಯುಲರ್ ಆಗಿ ಅವ್ರನ್ನ ಟಾರ್ಚರ್ ಮಾಡಿ ಮರಣ ಹೊಂದೋ ಥರ ಮಾಡ್ತಾ ಇದ್ದಾರೆ. ಈ ಗ್ಯಾರಂಟಿ ಸ್ಕೀಮ್ಗಳು ಜಾಸ್ತಿ ಆಗಿರೋದ್ರಿಂದ ಆ ಗುತ್ತಿಗೆದಾರರಿಗೆ ಬಿಲ್ಸು ಸರಿಯಾದ ಸಮಯದಲ್ಲಿ ಬರ್ತಾ ಇಲ್ಲ. ಅದೊಂದು ಸಮಸ್ಯೆ ಆಗ್ತಾ ಇದೆ. ಪ್ರತಿಯೊಂದು ಗ್ಯಾರಂಟೀಸ್ 6 ಗ್ಯಾರಂಟಿ ಅಂತ ಏನು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣ ವಿಫಲವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಂದರೆ ಡಿಗ್ರಿ ಓದೋ ಸ್ಟೂಡೆಂಟ್ಸ್ ಆಗಿರ್ಬೋದು, ತಿಂಗಳಿಗೆ 3,000 ಬರ್ತಾ ಇಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಡಿಪ್ಲೊಮಾ ಓದೋ ಸ್ಟೂಡೆಂಟ್ಸ್ 1,500 ಅಂತ ಹೇಳಿದ್ರು. 200 ಯೂನಿಟ್ ಸಂಪೂರ್ಣ ಎಲ್ಲರಿಗೂ ಸಂಪೂರ್ಣ ಫ್ರೀ ಅಂತ ಹೇಳಿದ್ರು, ಅದು ಕೊಡ್ತಾ ಇಲ್ಲ. ಯಾವುದೇ ವಿಚಾರದಲ್ಲ, ಈ ಬಸ್ ಫ್ರೀ ಅಂತಂದ್ರು, ಬಸ್ ಫ್ರೀದಲ್ಲಿ ಕೂಡ ಸಂಪೂರ್ಣ ಕೊಡ್ತಾ ಇಲ್ಲ. ಒಂದೊಂದೊಂದು ಪ್ರತಿಯೊಂದು ಟ್ಯಾಕ್ಸ್ಗಳು ಜಾಸ್ತಿ ಮಾಡ್ಕೊಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಬದುಕಬೇಕಂತಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ಕಷ್ಟ ಆಗಿದೆ ಅನ್ನೋದು ಒಬ್ಬ ಕೃಷಿಕರ ಕಾರ್ಮಿಕನ ವ್ಯಕ್ತಿಗೆ ಗೊತ್ತಾಗ್ತದೆ. ರೈತರು ಈ ಕಾಂಗ್ರೆಸ್ ಪಾರ್ಟಿ ಬಂದಮೇಲೆ ರೈತರಿಗೆ ಬರ್ತಕ್ಕಂಥ ಸಬ್ಸಿಡಿಗಳೆಲ್ಲ ಬಂದ್ ಮಾಡಿದೆ. ಪ್ರತಿಯೊಂದು ಟ್ಯಾಕ್ಸ್ ಜಾಸ್ತಿ ಮಾಡಿ ಇವತ್ತು ರಿಜಿಸ್ಟ್ರೇಷನ್ ಫೀಸ್ 7% ಇರೋದು ಅದು ಜಾಸ್ತಿ ಮಾಡಿದೆ. ಸ್ಕಾಲರ್ಶಿಪ್ ಯಡಿಯೂರಪ್ಪನವ್ರು ಇರೋ ಟೈಮಲ್ಲಿ ವಿದ್ಯಾರ್ಥಿ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು, ಅದನ್ನು ಬಂದ್ ಮಾಡಿದ್ದಾರೆ. ಪ್ರತಿಯೊಂದು ಬಸ್ಸಿಂದ 15% ಜಾಸ್ತಿ ಮಾಡಿದ್ದಾರೆ. ಈಗ ಸರಣಿ ಬಾಣಂತಿಯರು ಸಾವಾಗ್ತಾ ಇದೆ. ಇವರು ಯಾವುದರಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಯಾವುದರಲ್ಲಿ ಒಳ್ಳೇದು ಮಾಡಿದ್ದಾರೆ ಹೇಳಿ? ಬಾಣಂತಿಯರಲ್ಲಿ ಕೂಡ ರಾಜಕೀಯ ಮಾಡ್ಕೊಂತ ಅವರಿಗೆ ನಾಗರಿಕವಾಗಿರ್ತಕ್ಕಂಥ ಮದ್ಯಗಳು ಕೊಡ್ತಾ ಅವರು ಸಾಗುವ ಕಾರಣ ಆಗ್ತಾ ಇದ್ದಾರೆ. ಸಂಪೂರ್ಣ ಸಾಮಾನ್ಯ ಜನರು ಬದುಕಬೇಕಂತಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ಟೈಮಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಬದುಕಬೇಕಂತಂದ್ರೆ ಭಾಳ ಕಷ್ಟ ಆಗ್ತಾ ಇದೆ. ಜನರೆಲ್ಲ ಕಾಯ್ಕೊಂತಿದ್ದಾರೆ, ಯಾವಾಗ ಎಲೆಕ್ಷನ್ ಬರುತ್ತೆ, ಯಾವಾಗ ಈ ಕಾಂಗ್ರೆಸ್ ಪಾರ್ಟಿನ ಬುಡ ಸಮೇತ ಕಿತ್ತಾಕ್ಬೇಕಂತ ಕಾಯ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಮಾಡಬೇಕು. ಇನ್ನೊಂದು, ಇದೇನು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ವತಃ ತಾನೇ ಮೂಢ ಹಗರಣದಲ್ಲಿರ್ತಕ್ಕಂಥ ವ್ಯಕ್ತಿ, ತಾನು ರಾಜೀನಾಮೆ ಮಾಡಿ ಅವತ್ತು ಒಂದು ಕಾಂಗ್ರೆಸ್ ಪಾರ್ಟಿ ಮರ್ಯಾದೆ ಉಳಿತದೆ ಹೊರತು ಅದು ಅವ್ರು ರಾಜೀನಾಮೆ ಮಾಡಲಾರ್ದ ಸುಮ್ಮನೆ ನಾವು ಏನನ್ನ ಜನರಿಗೆ ಹೇಳ್ಕೊತಿರ್ತಾರೆ, ನಾವು ತಲೆ ಕೆಡಿಸ್ಕೊಳಂಗಿಲ್ಲ ಅಂತಂದರೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಅಂತಂದ್ರೆಗಿನ ಯಾವುದೇ ಒಬ್ಬನ ಮೇಲೆ ಒಂದು ಆರೋಪ ಬಂತಂದರೆ ಅದನ್ನು
ಕ್ಲಿಯರ್ ಆಗೋವರೆಗೂ ನಾವು ಆ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ಪದವಿ ನಾವು ಅನುಭವಿಸಬಾರ್ದು. ಅಂಥ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಇವರ ರಾಜೀನಾಮೆಗಳು ಕೊಡಲೇಬೇಕು. ಕೊಟ್ಟಿಲ್ಲ ಅಂದ್ರೆ BJP ಪಾರ್ಟಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಹೇಳ್ತಾ ಇದ್ದಾರೆ.